ನೈಋತ್ಯ ರೈಲ್ವೆ ಮನ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಆರೋಪ ಮಾಡ್ತಾ ಇದ್ದಾರೆ. ರೈಲುಗಳ ಸುರಕ್ಷತೆ ವಿಚಾರದಲ್ಲಿ ತೀವ್ರ ಆತಂಕ. 1 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ಖಾಲಿ ಹುದ್ದೆಗಳ ನೇಮಕಾತಿ ಕಾಲಮಿತಿಯಲ್ಲಿ ನಡೀತಾ ಇಲ್ಲ. ಇರುವ ಸಿಬ್ಬಂದಿಯ ಮೇಲೆಯೇ ಕೆಲಸದ ಒತ್ತಡ ಹೆಚ್ಚಳ ಆಗಿದೆ. ಕೂಡಲೇ ಎಲ್ಲ ಖಾಲಿ ಹುದ್ದೆ ಭರ್ತಿ ಮಾಡಬೇಕು. ರೈಲುಗಳ ಸಂಖ್ಯೆ ಅನುಗುಣವಾಗಿ ಸಿಬ್ಬಂದಿಯನ್ನು ಹೆಚ್ಚಿಸಬೇಕು. 8ನೇ ವೇತನ ಆಯೋಗದ ಕುರಿತು ಸೂಕ್ತ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಒಟ್ಟಾರೆ ಎಲ್ಲ ಕೇಂದ್ರೀಯ ಏನು ಸರ್ಕಾರಿ ಕರ್ಮಚಾರಿಗಳ ಸಂಚಾಲಕರು ಆಗಿರುವಂಥ ಜಾಯಿಂಟ್ ಕನ್ಸಲ್ಟೇಟಿವ್ ಮಿಷನರಿಯ ಅಲ್ಲಿಯ ಕಾರ್ಯದರ್ಶಿಯೂ ಆಗಿರುವಂಥ ನಾನು ಶಿವಗೋಪಾಲ್ ಮಿಶ್ರಾಜಿಯವರು ಒಟ್ಟಾರೆ 35 ಲಕ್ಷ ಜನಕ್ಕೂ ಮಿಗಿಲಾಗಿ ಕೇಂದ್ರ ಸರ್ಕಾರಿ ನೌಕರರನ್ನ ಪ್ರತಿನಿಧಿಸಿ ಅವರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನೇ ಆಲ್ ಇಂಡಿಯಾ ರೈಲ್ವೆ ಮೆನ್ ಫೆಡರೇಷನ್ನ ಮಹಿಳಾ ಘಟಕದ ಅಧ್ಯಕ್ಷನಿಯಾದಂಥ ನಮ್ಮ ಪ್ರವೀಣಾ ಸಿಂಗ್ ಅವರು ಇದ್ದಾರೆ. ಒಟ್ಟಾರೆ ನಮ್ಮ ಮಜ್ದೂರ್ ಯೂನಿಯನ್ನ 3 ವಿಭಾಗಗಳಿಂದ ವಿಭಾಗೀಯ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಒಟ್ಟಾರೆ ಎಲ್ಲ ಪ್ರತಿನಿಧಿಗಳು ಇವತ್ತು 3 ದಿವಸದ ಸಮಾವೇಶಕ್ಕಾಗಿ ಹುಬ್ಬಳ್ಳಿ ನಗರದಲ್ಲಿ 21, 22, 23ರಂದು ಸೇರಿದ್ದೀವಿ. ಇವತ್ತು ಮೊದಲನೇ ದಿನ ಬೈಕ್ ಮೂಲಕ ಒಂದು ರ್ಯಾಲಿಯನ್ನು ನಮ್ಮ ಸಮಾವೇಶದ ಏನು ಕೇಂದ್ರವಾದಂಥ ಚಾಲುಕ್ಯ ಕಲ್ಯಾಣ ಕೇಂದ್ರಕ್ಕೆ ಒಂದು ಬೈಕ್ ರ್ಯಾಲಿ ಮೂಲಕ ಸಹಸ್ರಾರು ನಮ್ಮ ಯುವ ಪದಾಧಿಕಾರಿಗಳು ಕಾರ್ಮಿಕ ಬಂಧುಗಳು ಒಂದು ಬೈಕ್ ರ್ಯಾಲಿಯಲ್ಲಿ ಒಂದು ಒಕ್ಕೂಟದ ಒಗ್ಗಟ್ಟಿನ ಸಂದೇಶವನ್ನು ಸಾರಿದ್ದಾರೆ. तदनंतर ಏನು ಮೆರವಣಿಗೆಯಲ್ಲಿ ಸುಮಾರು रेल कर्मचारियों से अपेक्षा तो की जाती है कि वो बिल्कुल चाक चौबंद तरीके से अपने सबका प्रयोग ಮತ್ತು ಒಟ್ಟಾರೆ ಎಲ್ಲ ಕೇಂದ್ರೀಯ ಏನು ಸರ್ಕಾರಿ ಕರ್ಮಚಾರಿಗಳ ಸಂಚಾಲಕರು ಆಗಿರುವಂಥ ಜಾಯಿಂಟ್ ಕನ್ಸಲ್ಟೇಟಿವ್ ಮಿಷನರಿಯ ಅಲ್ಲಿಯ ಕಾರ್ಯದರ್ಶಿಯೂ ಆಗಿರುವಂಥ ನಾನು ಶಿವಗೋಪಾಲ್ ಮಿಶ್ರಾಜಿಯವರು ಒಟ್ಟಾರೆ 35 ಲಕ್ಷ ಜನಕ್ಕೂ ಮಿಗಿಲಾಗಿ ಕೇಂದ್ರ ಸರ್ಕಾರಿ ನೌಕರರನ್ನ ಪ್ರತಿನಿಧಿಸಿ ಅವರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನೇ ಆಲ್